ಶಿಡ್ಲಘಟ್ಟದಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆ. ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಅವರಿಂದ ಭವ್ಯ ಸತ್ಕಾರ. ಎಸ್ಎಸ್ಎಲ್ಸಿ ಹಾಗೂ ಸೆಕೆಂಡ್ ಪಿಯುಸಿ ಟಾಪರ್ಗಳಿಗೆ ಇ ಬೈಕ್ ಮತ್ತು ಲ್ಯಾಪ್ಟಾಪ್ ಕೊಡುಗೆ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಟಡಿ ಕಿಟ್ ವಿತರಣೆ. ಶಿಡ್ಲಘಟ್ಟಾದ್ಯಂತ ಶ್ಲಾಘನೆ. ಹೌದು ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವಿ. ದಿನಾಂಕ 9 ಆಗಸ್ಟ್ 2026ರಂದು ಶಿಡ್ಲಘಟ್ಟ ತಾಲೂಕಿನ ಬೆಲ್ಲೂಟಿ ಗೇಟ್ ಬಳಿ ಇರುವ ಪ್ರಸಿದ್ಧ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದು ವಿಜೃಂಭಣೆಯಿಂದ ನಡೆಯಿತು. ಶಿಡ್ಲಘಟ್ಟದ ಹೆಸರಾಂತ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಪುಟ್ಟು ಆಂಜಿನಪ್ಪ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ಪ್ರತಿಭೆಗೆ ನಮ್ಮ ಪುರಸ್ಕಾರ ಎಂಬ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಎಸ್ಎಸ್ಎಲ್ಸಿ ಟಾಪರ್ಗಳಿಗೆ ತಾಲೂಕಿನ ಮೊದಲ 2 ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಇವಿ ಬೈಕ್, ಎಲೆಕ್ಟ್ರಿಕ್ ಬೈಕ್ ವಿತರಣೆ. ದ್ವಿತೀಯ ಪಿಯುಸಿ ಸಾಧಕರಿಗೆ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುಗೆ. ವಿಶೇಷ ಬಹುಮಾನ 5 ಪ್ರಮುಖ ಸಾಧಕ ವಿದ್ಯಾರ್ಥಿಗಳಿಗೆ ಎಲ್ಇಡಿ ಟಿವಿ ವಿತರಣೆ. ಪ್ರೋತ್ಸಾಹ ಕಿಟ್. ಸರಿಸುಮಾರು 300ರಿಂದ 400 ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ವಾಚ್ ಹಾಗೂ ಕ್ಯಾಲ್ಕುಲೇಟರ್ ನೀಡಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೇವಲ ಬಹುಮಾನ ವಿತರಣೆ ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಆತ್ಮೀಯ ಸನ್ಮಾನ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗಾಗಿ ವಿಶೇಷ ಸಾಂಸ್ಕೃತಿಕ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಆಗಮಿಸಿದ ಪ್ರತಿಯೊಬ್ಬರಿಗೂ ರುಚಿಯಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಒಂದು ಒಳ್ಳೆ ರಿಪ್ರೆಸೆಂಟ್ ಮತ್ತೆ ಅವರು ಮರಣಾತ್ವ ಒಳ್ಳೆ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಬೇಕಾಗಿದೆ ಒಳ್ಳೆ ಸವಲತ್ತು ಕೊಟ್ಟಿದ್ದೀವಿ. ಮತ್ತೆ ಸಂತೋಷ್ ಬೆಳ್ಳಿ ನನಗೂ ಸದಾ ಕಾಣ್ತಾ ಇತ್ತು. ಅದು ಸ್ವತಃ ನಮ್ಮಲ್ಲಿ ಗಡ್ಕೋಗಿದ್ದ ಅವರು ಈ ಕ್ಷಣದಲ್ಲೂ ಸಹ ನಮ್ಗೆ ಮಾರ್ಗದರ್ಶನಾಗಿ ಸ್ನೇಹಿತನಾಗಿ ನಾವು ಬೆಳೀತಾ ಇದ್ದಂತ ದಿನಗಳು. ಇಬ್ಬರು ಸ್ನೇಹಿತರ ಜೊತೆ ಶಿಡ್ಲಘಟ್ಟದಲ್ಲಿ ಒಂದಷ್ಟು ಭವಿಷ್ಯನ ಕಟ್ಟೋಣ, ನಮ್ಮ ಕೈಲಾಗಿತ್ತು ಸಹಾಯ ಕ್ಷೇತ್ರಕ್ಕೆ ಮಾಡೋಣ ಅಂತೇಳಿ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದಾಗ ಆ ದಿನದಲ್ಲಿ ನಮ್ಮ ಪ್ರತಿಭಾ ಪುರಸ್ಕಾರನ 2024 ಕರ್ಕೊಂಡು ಬಂದಿದ್ರೆ ಅವರು ನಮ್ಮನ್ನೆಲ್ಲ ಅತೀವ ನೋವು ದುಃಖ ನಮ್ಮನ್ನ ಸದಾ ಕಾಡ್ತಾ ಇರ್ತಾರೆ. ಪ್ರಕೃತಿ ಪರವಾಗಿ ಸಾಕಷ್ಟು ದುಡ್ತಾ ಇದ್ದವು ಮರ, ಮತ್ತೆ ಕುಟುಂಬಗಳು, ಬಡ ಕುಟುಂಬಗಳು ಕಂಡ್ರೆ ಬಹಳ ದೇಶ ಉಜ್ವಲವಾದಂತ ಭವಿಷ್ಯನ ಕಾಣಬೇಕಾದ್ರೆ ನಾವು ಯುವ ಬಡನ ಸನ್ನದ್ಧಗೊಳಿಸಬೇಕು. ಅವ್ರಿಗೆ ಬೇಕಾದಂತ ಚೈತನ್ಯನ, ಶಕ್ತಿನ, ನಿಮ್ಮಲ್ಲಿ ಶಕ್ತಿ ಇದೆ ಅಂತೇಳಿ ಗೆದ್ದಕ್ಕಂತ ಕೆಲಸ ನಾವು ಮಾಡುವಿ ಅಂತ ಅದು ನಮ್ಮಗಳ ಜವಾಬ್ದಾರಿ ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ಜವಾಬ್ದಾರಿ ನಾವು ನಮ್ಮಿಂದಾನೇ ಆಗ್ತದನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ನಮ್ಮ ಮಕ್ಕಳು ಈ ದೇಶದ ಭವಿಷ್ಯ, ಅವರ ಬೆನ್ನಿಂದ ನಾವು ನಿಲ್ಲಬೇಕು. ಅವರಲ್ಲಿರುವಂತ ಟ್ಯಾಲೆಂಟ್ ನ ಆಚೆ ತೆಗಿಬೇಕು. ಅವ್ರಿಗೆ ಬೇಕಾದಂತ ಸವಲತ್ತನ್ನ ಕೊಡಂತದ್ದು, ಮತ್ತೆ ಅವ್ರಿಗೆ ಶಕ್ತಿ ತುಂಬಂತ ಒಂದು ಚೈತನ್ಯ ಬಂದ್ರೆ ಅದೆಲ್ಲನೂ ಸಾಧ್ಯ ಅಂತೇಳಿ ಅವ್ರ ಮುಂದೆ ನುಗ್ಗಿ ಧೈರ್ಯದಿಂದ ಮುಂದಿನ ಸಮಾಜನ ಏನು ಗುರಿನ ಮುಟ್ಟಂತ ಕೆಲಸ ಮಾಡ್ತಾರ. ಆ ನಿಟ್ಟಿನಲ್ಲಿ ಶಿಡ್ಲಘಟ್ಟದ ಪ್ರತಿಭೆ ಇದು ಓದ್ತಿದ್ದಂಗೆಲ್ಲ ನಾವು 94ರಲ್ಲಿ SSLC ಪಾಸ್ ಆದಾಗ ನಮಗೆ ಎಲ್ಲ ಒಂದು ಕಡೆ ಸಮಾಜಮುಖಿ ಕೆಲಸ ಮಾಡಂತ ಸಂಘಟನೆಗಳು ನಮ್ಗೆ ಸನ್ಮಾನ ಮಾಡಿದಾಗ ನಮ್ಗೆ ಅವತ್ತು ಒಂದು ನೆನಪು, ನಮಗೆ ಸಿಕ್ಕಂತ ಗೌರವ. ನಾವು ಯಾಕೆ ಇದನ್ನ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನ ಹೇಳಿ ನಾವು ಈ ಒಂದು ಕಾರ್ಯನ ಮಾಡ್ಕೊಂಡು ಬರ್ತಾ ಇದ್ವಿ. ಬಹಳಷ್ಟು ಉತ್ಸಾಹದ ಯುವಕರು ಬಂದಿದ್ದಾರೆ. ಅದಕ್ಕೆ ಲವಲವಿಕೆಯಿಂದ ಸೇರ್ಕೊಂಡು ಎಲ್ಲರಿಗೆ ಕರೆದು ಒಂದು ಗುರಿ ಮುಟ್ಟೋದಕ್ಕೆ, ಹೆಚ್ಚು ಓದೋದಕ್ಕೆ, ಶ್ರಮ ಪಡೋದಕ್ಕೆ, ಮತ್ತೆ ಪ್ರಯತ್ನ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಅವ್ರಿಗೆ ದಾರಿ ಆಗಲಿ ಅಂತೇಳಿ ನನ್ನ ಒಂದು ಶುಭಾಶಯ. ಅವರು ಖಾಸಗಿ ಮತ್ತೆ ಇನ್ನೊಂದು ಸರ್ಕಾರಿ ಶಾಲೆಯಲ್ಲಿ ರ್ಯಾಂಕ್ ಪಟ್ಟಿರ್ತಕ್ಕಂಥವ್ರಿಗೆ ದ್ವಿಚಕ್ರ ವಾಹನವನ್ನ ಕಟ್ಟುವಂತ ಕೆಲಸ ಮಾಡ್ತೀವಿ. ಯಾಕೆ ಅನ್ನಿಸ್ತು ಹಾಗೆ? ಅವರು ನಮ್ಮ ತಾಲೂಕಿಗೆ ಸರ್ಕಾರಿ ಶಾಲೆಯಲ್ಲಿ ಓದುವುದು ಸಹ ಒಂದು ದೊಡ್ಡ ಮಟ್ಟದ ಕೀರ್ತಿನ ತಂದ್ಕೊಟ್ಟಿರಂತ. ತಾಲೂಕಾದ್ಯಂತ ಎಲ್ಲ ಶಾಲೆಗಳಿಗೂ ಸಹ ಕಂಪೇರ್ ಮಾಡಿದಾಗ ಅವರು ಮೊದಲನೇ ರ್ಯಾಂಕ್ ಆಗಿ ಹೊರ ಹೋಗ್ತಾರೆ. ಅದ್ರ ಜೊತೆಗೆ ಖಾಸಗಿ ಶಾಲೆಯಲ್ಲೂ ಸಹ 625ಕ್ಕೆ 20 ತಗೊಂಡು ನಾವೇನ್ ಕಮ್ಮಿ ಇಲ್ಲ ಅಂತ ಹೇಳಿ ತಾಲೂಕು IAS ತಗೊಂಡಿರೋದ್ರಿಂದ ಮುಖ್ಯವಾಗಿ
ಒಂದು ರೀತಿ ಅವ್ರಿಗೆ ಚೈತನ್ಯ ಬರ್ಲಿ, ಶಕ್ತಿ ಬರ್ಲಿ, ಒಂದು ರೀತಿ ಸಮಾಜನೂ ಸಹ ಈಗ ಪೆಟ್ರೋಲ್, ಡೀಸೆಲ್ ಇವೆಲ್ಲಾನು ಸಹ ನಾವು ಬಳಸ್ತಾ ಇರೋಂಥದ್ದು ನಿಜವಾಗಿ ಬಳಸಬೇಕು. ಮತ್ತೆ ಗ್ರೀನ್ ಎನರ್ಜಿ, ಎಲೆಕ್ಟ್ರಿಕ್